ಆಕ್ಚುಲಿ ಏನ್ ಗೊತ್ತಾ ಪ್ರಾಬ್ಲಮ್, ಎಲ್ಲಾರು ಮಾತಾಡಿದ ಲಾಸ್ಟ್ ಇಂದ ಮಾತಾಡೋದಿದ್ರೆ ಅದೇ ಪ್ರಾಬ್ಲಮ್. ಯಾಕಂದ್ರೆ ಎಲ್ಲಾರು ಮಾತಾಡ್ಬಿಡ್ತಾರೆ, ಇನ್ನೊಂದೇನ್ ಮಾತಾಡೋಕ್ ಉಳಿದಿದೆ ಹೇಳಿ. ಎಲ್ರು ಅವ್ರ ಭಾವನೆ ಹೇಳ್ತಾರೆ. ಸ್ವಲ್ಪ ಕೇಳ್ಕೊಂಡ್ಬಿಡ್ತಾರೆ, ಲಾಸ್ಟ್ ಕೊಡ್ತಾರೆ. ನಾನು ಏನ್ ಮಾತಾಡ್ಲಿ, ಎಲ್ಲಾರು ಅವ್ರವ್ರ ಮಾತನ್ನ ಮಾತಾಡ್ತಾರೆ. ಬಟ್ ನಾನೇನಂದ್ರೆ ನಾವು ಸ್ಟ್ರೈಟ್ ಆಗಿ ನನ್ಗೆ ಏನ್ ಬರುತ್ತೋ ಅದು ನಾನು ಯಾವಾಗಲೂ ಮನಸ್ಸಿಂದ ಮಾತಾಡೋನು, ಬುದ್ಧಿ ಉಪಯೋಗಿಸಲ್ಲ, ಮಾತಾಡಲ್ಲ. ಏನ್ ಬರುತ್ತೋ ಬಾಯಲ್ಲಿ ಹಾರ್ಟ್ ಇಂದ ಮಾತಾಡ್ತೀನಿ ಅಷ್ಟೇ, ಹೃದಯದಿಂದ ಮಾತಾಡೋನು ಯಾವಾಗಲೂ. ಒಂದ್ ಹೇಳಕ್ ಇಷ್ಟಪಡ್ತೇನೆ, ನನಗಿಂತ ಗೀತಾ ನಮ್ಮ ಮನೆ ಬರೋಕ್ ಮುಂಚೆ ನಿಮ್ಮೂರ್ ಮಗಳು. ಯಾಕಂದ್ರೆ ನಾನು ರಾಜ್ಕುಮಾರ್ ಸೊಸೆ ಅಲ್ಲ ಶಿವರಾಜ್ ಕುಮಾರ್ ಹೆಂಡತಿ ಅಲ್ಲ, ಬಂಗಾರಪ್ಪನವ್ರ ಮಗಳು. ಅವರು ಈ ಊರ್ಲೆ ಹುಟ್ಟಿದ್ದು ಓದಿದ್ದು. ಸೊ ನನಗಿಂತ ಹೆಚ್ಚಿನ ಭರವಸೆ ನಂಬಿಕೆ ನಿಮಗಿರ್ಬೇಕು, ನನಗಲ್ಲ. ನನಗಿದ್ದೇ ಇರುತ್ತೆ. ಯಾಕಂದ್ರೆ 38 ವರ್ಷ ಆಯ್ತು ಮದುವೆ ಆಗಿ. 38 ವರ್ಷದಲ್ಲಿ 38 ವರ್ಷ ನಾನು ನೋಡ್ಬಿಟ್ಟಿದ್ದಾರೆ, ನಾನು ಗೀತೆ ನೋಡ್ಬಿಟ್ಟಿದ್ದೀನಿ. ಇಬ್ರು ಮಕ್ಕಳು, ಆಮೇಲೆ ಅವರು ಅಷ್ಟೇ ಎಲ್ಲ ವ್ಯವಸ್ಥೆಗಳು ಶಕ್ತಿಧಾಮ ಇದಿರ್ಬೋದು. ಆಮೇಲೆ ಆ ಮಕ್ಕಳಿಗೆ ಹೆಂಗೆ ಡೆವಲಪ್ ಆಗ್ಬೇಕು ಅನ್ನೋ ಒಂದು ಯೋಜನೆ ಇರ್ಬೋದು. ಯಾಕಂದ್ರೆ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಅವರು ಬಹುಶಃ 51 ವರ್ಷ ಅವಾಗ ಶಕ್ತಿಧಾಮ ಸೇರ್ಬೇಕಾದ್ರೆ. ಅಮ್ಮ ಹೋದ್ಮೇಲೆ ಅಮ್ಮನ ಜಾಗಕ್ಕೆ ಅವ್ರು ಬಂದಾದ್ಮೇಲೆ 51 ವರ್ಷಗಳು ಅದೇ ಉರುಪಿದೆ. 58 ವರ್ಷ. ನಮ್ಮ ಲಾಸ್ಟ್ ಇಯರ್ ಅವ್ರಿಗೆ ಆಪರೇಷನ್ ಆಯ್ತು, ಕೈದು ತೋಳ್ದು ಮನೆಯಿಂದ ಹಾಸ್ಪಿಟಲ್ 2ನೇ ದಿನ ಡಿಸ್ಚಾರ್ಜ್ ಆಗಿ ಬಂದ ತಕ್ಷಣ ಇಮಿಡಿಯೇಟ್ ಕಿಚನ್ ಇದ್ರು, ರೈಟ್ ಹ್ಯಾಂಡ್ ಹಿಂಗೆ ಇಟ್ಕೊಂಡು ಇದ್ರಲ್ಲೇ ಮಾಡ್ತಾ ಇದ್ರು. ಅದು ಹೆಣ್ಣ ಶಕ್ತಿ. ಈ ಕೈ ಹೋದ್ರೆ ಏನ್ ಇನ್ನೊಂದು ಕೈ ಇದೆ ಅಂತ. ಬಟ್ ಇವಾಗ ಎರಡು ಕೈ ಸರಿ ಹೋಯ್ತು. ಬಟ್ ಅವಾಗ ಆಗಿದ್ದು ಒಂದು 2ನೇ ದಿನ ಬಂದು ಒಂದು ಹೆಣ್ಣಿಗೆ ಅಷ್ಟೊಂದು ಪವರ್ ಇರ್ಬೇಕಾದ್ರೆ ಎಷ್ಟು ಪವರ್ ಇರ್ಬೋದು ನಿಮ್ಮಲ್ಲಿ, ಅದು ಪ್ರೂವ್ ಮಾಡಕ್ಕೆ ಇದೊಂದು ಒಳ್ಳೆ ಅವಕಾಶ ಇದೆ. ಮತ್ತೆ ಒಂದು ಅವಕಾಶ ಬಂದಿದೆ. ನಾ ಏನು ಕೇಳ್ತಿಲ್ಲ, ಒಂದು ಅವಕಾಶ ಕೊಟ್ಟು ನೋಡಿ ಹೆಂಗ್ ಮಾಡ್ತಾರೆ ಅಂತ. ನನಗ್ ಭರವಸೆ ಇದೆ, ನಿಮಗ್ ಭರವಸೆ ಇರಬೇಕು. ನಿಮಗ್ ಭರವಸೆ ಇದೆ ಅಂತ ನಂಬಿಕೆ ಇದೆ ನಮ್ಗೆ. ಯಾಕಂದ್ರೆ ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡೋದಲ್ಲ, ಮಾಡಿದ್ಮೇಲೆ ನೋಡ್ಬೇಕು. ನೀವು ಜಾಸ್ತಿ ಮಾತಾಡ್ತೀವಿ, ಹೇಳ್ತೀವಿ, ಇದು ಮಾಡ್ಬಿಡ್ತೀವಿ, ನೋ, ಪ್ರಾಕ್ಟಿಕಲ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ಲ, ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ವೇ ಅಲ್ಲ. ನಾವು ನಿಮ್ಮನ್ನ ನೋಡಿ ಕಲ್ತೀವಲ್ಲ, ಅದೇ ಎಕ್ಸ್ಪೀರಿಯನ್ಸ್. ನಾವು ದಿನ ಏನ್ ನೋಡ್ತೀವೋ ಅದೇ ಎಕ್ಸ್ಪೀರಿಯನ್ಸ್. ಇದನ್ನೇನು ಬುಕ್ಕಲ್ಲಿ ಓದ್ಬಿಟ್ಟು ಇದಿದೆ ಇದು ಮಾಡಿದ್ರೆ ಎಷ್ಟು ಜನ ಇದ್ದಾರೆ ಹೇಳಿ, ತೋರಿಸ್ಬಿಡಿ ಒಂದ್ಸತಿ. ಕಷ್ಟ ಆಗುತ್ತೆ. ಈ ಸಲ ನಮ್ಗೇನಂದ್ರೆ ನಾನು ಹೇಳೋದು ಒಂದೇ ಒಂದು, ಯಾಕಂದ್ರೆ ನಮ್ಮ ಫಸ್ಟ್ ನಮ್ಗೆ ಗೊತ್ತಿಲ್ಲ. ಇದು ಬಂದು ನಾನು ಮದುವೆ ಮಾಡ್ಕೊಂಡಿರೋದು ಬಂಗಾರಪ್ಪನ ಮಗಳನ್ನ. ಅವರು ಇದರಲ್ಲಿದ್ದಾರೆ, ಅವ್ರಿಗೆ ಆ ಬ್ಲಡ್ಲಿದೆ, ನನಗಿಲ್ಲ. ನನಗೆ ಆ ಬ್ಲಡ್ಲಿಲ್ಲ. ಏನೋ ನನಗೇನು ಮಾಡ್ಬೇಕು ರಾಜಕೀಯ ಗೊತ್ತಿಲ್ಲ. ಬಟ್ ನ್ಯಾಯವಾಗಿ ಮಾಡ್ಬೇಕನ್ನೋದು ನನ್ನ ಹೃದಯ ಯಾವಾಗ ಹೇಳ್ತೀನಿ. ನ್ಯಾಯವಾಗಿರ್ಬೇಕು. ಏನೇ ಮಾಡಿದ್ರು ನಾವು ಏನ್ ಹೇಳ್ತೀವ ನಾವು ಮಾತು ತಕ್ಕಂತೆ ನಡ್ಕೋಬೇಕು. ನಡೀತಾ ಹೋದ್ರೆ ಅವ್ನು ಮನುಷ್ಯ ಅಲ್ಲ. ನಾ ಅದೇ ಹೇಳೋದು, ನೀವು ಹೋಗಿ ಧೈರ್ಯವಾಗಿ ನಿಮ್ ಹಾರ್ಟ್ ಏನ್ ಹೇಳುತ್ತೆ ಅದು ಕೇಳಿ. 1000 ಜನ ಏನ್ ಬೇಕಾದ್ರೆ ಹೇಳ್ಬೋದು, ಅದನ್ನ ನಿನ್ ಹೃದಯ ಏನ್ ಹೇಳುತ್ತೆ, ಮಕ್ಕಳಿಗೋಸ್ಕರ ಏನ್ ಹೇಳುತ್ತೆ, ನಿಮ್ ಜನಗಳಿಗೋಸ್ಕರ ಏನ್ ಹೇಳುತ್ತೆ, ನಿಮ್ ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿಗೋಸ್ಕರ ಏನ್ ಹೇಳುತ್ತೆ, ಅದು ತರ ಕೇಳ್ಬೇಕು ಅಂತ ನಾನು ಹೇಳ್ತೀನಿ. 100% ಅವ್ರು ಮಾಡ್ತಾರೆ. ಸೊ ಗೀತಾ ಹೇಳ್ದಂಗೆ ಯಾವಾಗಲೂ ಹೆಣ್ಮಕ್ಳು ತವರಿಗೆ ಬಂದಾಗ ಏನಾದ್ರೂ ಉಡುಗೊರೆ ಕೊಡ್ತೀವಿ ಅಲ್ವಾ. ಅದು ಗಂಡಸಾಗಿರ್ಬೋದು. ಇದು ಬರೀ ಹೆಣ್ಮಕ್ಳು ಮಾತ್ರ ಮಾತಾಡೋದಲ್ಲ, ಗಂಡಸರು ಒಂದು ಇದು ಏನೋ ಕರ್ತವ್ಯ ಆಗುತ್ತೆ, ಡ್ಯೂಟಿ ಆಗುತ್ತೆ. ತಂಗಿ ಇರ್ಬೋದು, ಮನೆಗೆ ಬಂದ್ರೆ ಏನಾದ್ರೂ ಒಂದು ಉಡುಗೊರೆ ಕೊಡ್ತಾರೆ. ಸರಿ, ಈ ಸತಿ ತಿರ್ಗಾ ನಿಮ್ಮ ಮನೆಗೆ ಗೀತಾ ಬಂದಿದ್ದಾರೆ, ನಿಮ್ಮ ತವ್ರ ಮನೆಗೆ ಬಂದಿದ್ದಾರೆ, ಯಾಕೆ MP ಗೆಲ್ಸಿ ಅವ್ರಿಗೊಂದು ಉಡುಗೊರೆ ಕೊಡಬಾರ್ದು? ನೋಡಿ ಆಮೇಲೆ ಹೆಂಗಿರುತ್ತೆ ನೋಡಿ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅಷ್ಟೇ. ಖಂಡಿತ ಮಾಡಿದ್ರೆ ಆ ಭರವಸೆ ನಾವು ಕೊಡ್ತೀವಿ. ಇಷ್ಟು ಹೇಳ್ತಾ ಮತ್ತೆ ಬರೋಣ, ಸೇರೋಣ, ಜಾಲಿಯಾಗಿರೋಣ. ಏನ್ ಡೈಲಾಗ್? ಇದೇ ಡೈಲಾಗ್ ಹಾಡಲ್ಲ ಅಮ್ಮ, ಹಾಡಂತ ಪ್ರೋಗ್ರಾಮ್ ಅಲ್ಲಮ್ಮ ಇದು. ಹಾಡಾಡ ಏನ್ ಗೊತ್ತಾ, ಇದು ಹಾಡಾಡೋ ಪ್ರೋಗ್ರಾಮ್ ಅಲ್ಲಮ್ಮ. ಯಾಕಂದ್ರೆ ಅದಕ್ಕೆ ಗೆಲ್ಸಿ ಆಮೇಲೆ ಎಷ್ಟು ಹಾಡುಗಳು ಬೇಕು, ಒಂದ್ 24 ಗಂಟೆ ಆಡ್ತೀನಿ ಬೇಕಾರೆ, 24 ಗಂಟೆ ಕುಡಿತೀನಿ ಬೇಕಾರೆ, ನಿಜವಾಗ್ಲೂ. ಬಟ್ ಅದಕ್ಕೋಸ್ಕರ ಕೇಳ್ತಿಲ್ಲ, ಆದ್ರೂ ಆಡ್ತೀನಿ. ಯಾಕೆ ಬೇರೆ ಸಮಾರಂಭಕ್ಕೆ ಬಂದ್ರೆ ನಾನು ಹಾಡೇ ಆಡ್ತೀನಿ. ಬಟ್ ಇಂಥ ಸಮಾರಂಭದಲ್ಲಿ ಬೇಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.